ಈ ಬಾರಿಯ ಚಳಿಗಾಲದ ಸಂಸತ್ ಅಧಿವೇಶನ ಗದ್ದಲ ಕೋಲಾಹಲದಿಂದಲೇ ಮುಕ್ತಾಯ ಆಗಿದೆ. ಅದರಲ್ಲೂ ಇತಿಹಾಸದಲ್ಲಿಯೇ ಕಪ್ಪು ಚುಕ್ಕೆ ಅನ್ನುವಂತ ಘಟನೆಗಳು ಕೂಡ ನಡೆದಿವೆ. ಈ ಮಧ್ಯೆ ಸಂಸದರ ಅಮಾನತನ್ನ ಖಂಡಿಸಿ ನಾಳೆ ಕಾಂಗ್ರೆಸ್ ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಸಿದ್ಧ ಆಗಿದೆ. ಕೋಲಾಹಲದಲ್ಲೇ ಮುಗಿದ ಸಂಸತ್ ಚಳಿಗಾಲದ ಅಧಿವೇಶನ. ಕಲರ್ ಸ್ಮೋಕ್ ಟೆರರ್ ಅಟ್ಯಾಕ್, ಸಂಸದರ ಸಸ್ಪೆಂಡ್ ಫೈಟ್. ಲೋಕಸಭೆಯಲ್ಲಿ ಸಂಸದರ ಅಮಾನತ್ತು ಇಂದು ಮುಂದುವರಿಯಿತು. ರಾಜ್ಯದ ಏಕೈಕ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಸೇರಿ ಮೂವರನ್ನ ಇಂದು ಅಮಾನತು ಮಾಡಲಾಗಿದೆ. ಈ ಮೂಲಕ ಲೋಕಸಭೆ ಹಾಗೂ ರಾಜ್ಯಸಭೆಯಿಂದ ಬರೋಬ್ಬರಿ 146 ಸಂಸದರು ಅಮಾನತು ಆದಂತಾಗಿದೆ. ಆಡಳಿತ ಪಕ್ಷದವರು ಅವರ ಅನುಕೂಲಕ್ಕೆ ತಕ್ಕಂತೆ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು, ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ನಮ್ಮ ಏನು ವಾಯ್ಸ್ ಇದೆ ಆ ವಾಯ್ಸನ್ನ ದಮನ ಮಾಡ್ತಕ್ಕಂಥ ಪ್ರಯತ್ನಗಳು ಲೋಕಸಭೆನಲ್ಲೂ ನಡೀತಾ ಇದೆ, ರಾಜ್ಯಸಭೆನಲ್ಲೂ ನಡೀತಾ ಇದೆ, ಹೊರಗಡೆನೂ ಕೂಡ ನಡೀತಾ ಇದೆ. ಆದರೆ ಇಡೀ 75 ವರ್ಷದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಸದಸ್ಯರನ್ನ ಆಚೆ ಹಾಕಿರ್ತಕ್ಕಂಥ ಕೀರ್ತಿ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಸಲ್ತದೆ. ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿ ಈ ಸಂಖ್ಯೆಯ ಅಮಾನತ್ತು ಆದಂತಾಗಿದೆ. ಲೋಕಸಭೆಯಲ್ಲಿ ಭದ್ರತಾ ಲೋಪ ಖಂಡಿಸಿ ಕಾಂಗ್ರೆಸ್ ಸಂಸದರು ಪ್ರತಿಭಟನೆ ನಡೆಸಿದರು. ಶಿಸ್ತು ಮೀರಿ ವರ್ತಿಸಿದ್ದಕ್ಕೆ ಅಮಾನತ್ತು ಮಾಡಲಾಗಿದೆ. 1989ರಲ್ಲಿ ಇಂದಿರಾ ಗಾಂಧಿ ಹತ್ಯೆ ಸಂಬಂಧ ಪ್ರತಿಭಟನೆ ಮಾಡಿದ್ದಕ್ಕಾಗಿ 63 ಸಂಸದರನ್ನ ಅಮಾನತ್ತು ಮಾಡಲಾಗಿತ್ತು. ಆಗ ವಿಪಕ್ಷಗಳ ಸಂಸದರು ಅದನ್ನ ವಿರೋಧಿಸಿ ಸಾಮೂಹಿಕ ರಾಜೀನಾಮೆ ನೀಡಿದರು. 1989ರ ಬಳಿಕ ಈ ಬಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಂಸದರನ್ನ ಅಮಾನತು ಮಾಡಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ವಿಜಯ್ ಚೌಕ್ ಚಲೋ. ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿಪಕ್ಷಗಳ ಬೃಹತ್ ಪ್ರತಿಭಟನೆ. ಇನ್ನಿವತ್ತು ಬೆಳಗ್ಗೆ ವಿಪಕ್ಷಗಳ ನಾಯಕರು ಕೇಂದ್ರದ ವಿರುದ್ಧ ಸಮರ ಸಾರಿದ್ರು. ಸಂಸದರ ಅಮಾನತು ಖಂಡಿಸಿ ವಿಪಕ್ಷ ನಾಯಕರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಂಸತ್ ಭವನದಿಂದ ವಿಜಯ್ ಚೌಕ್ ತನಕ ಪಾದಯಾತ್ರೆ ನಡೆಸಿದ್ರು. Purposely, the ruling party people are disturbing the proceedings. Tomorrow we are protesting in Jantar Mantar, and all party people will be there. All our India party's leaders, those who are available here, they will participate here. ಕಲರ್ ಸ್ಮೋಕ್ ದಾಳಿ ಮಾಡಿ ಮನೋರಂಜನ್ ಆಪ್ತರಿಗೆ ಸಂಕಷ್ಟ. ಒಂದ್ ಕಡೆ ಸಂಸದರ ಪ್ರತಿಭಟನೆ ಚಟಾಪಟಿ ಜೋರಾಗಿದ್ರೆ, ಇತ್ತ ಲೋಕಸಭೆಯಲ್ಲಿ ಕಲರ್ ಸ್ಮೋಕ್ ದಾಳಿ ಮಾಡಿದ ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಈ ಹಿಂದೆ ನೀಡಿದ್ದ ಕಸ್ಟಡಿ ಅವಧಿ ಮುಗಿದ ಕಾರಣ ಇಂದು ಪಟಿಯಾಲ ಹೌಸ್ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಲಾಯಿತು. ಈ ವೇಳೆ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಮತ್ತೆ ಕಸ್ಟಡಿಗೆ ಕೇಳಿದ್ರು. ಹೀಗಾಗಿ 4 ಆರೋಪಿಗಳನ್ನ ಮತ್ತೆ 15 ದಿನಗಳ ಕಾಲ ದೆಹಲಿ ಪೊಲೀಸ್ನ ವಿಶೇಷ ಸೆಲ್ ಕಸ್ಟಡಿಗೆ ನೀಡಿದ್ರು. ಮನೋರಂಜನ್ ಸ್ನೇಹಿತರನ್ನ ವಶಕ್ಕೆ ಪಡೆದ ಕಾಕಿ. ಕಲರ್ ಸ್ಮೋಕ್ ದಾಳಿಯ ಪ್ರಮುಖ ಆರೋಪಿಯಾಗಿರೋ ಮೈಸೂರಿನ ಮನೋರಂಜನ್ಗೆ ವಿಚಾರಣೆ ಮುಂದುವರೆದಿದೆ. 4 ದಿನದಿಂದ ಮನೋರಂಜನ್ ಕುಟುಂಬದವರನ್ನ ವಿಚಾರಣೆ ನಡೆಸಿದ ಪೊಲೀಸರು ಇಂದು ಬಾಗಲಕೋಟೆಯಲ್ಲಿನ ಸಾಯಿ ಕೃಷ್ಣ ಸ್ನೇಹಿತ ಹಾಗೂ ಮೈಸೂರಿನ ಸ್ನೇಹಿತ ಸೂರಪ್ಪನನ್ನ ವಿಚಾರಣೆ ನಡೆಸಿದ್ದಾರೆ. ಸಂಸತ್ ಮೇಲಿನ ದಾಳಿ ಪ್ರಕರಣದ ವಿಚಾರಣೆ ತೀವ್ರಗೊಂಡಿದ್ದು, ಇಬ್ಬರಿಂದ ಮತ್ಯಾವ ಮಾಹಿತಿಗಳು ಹೊರಗೆ ಬರ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.